SIR ಇಲ್ಲಿ ಯಾರ್ಯಾರ ಹೆಸರು ಕೈ ಬಿಡುತ್ತಾರೆ ಅವರಿಗೆಲ್ಲ ಗ್ಯಾರಂಟಿ ಸಿಗಲ್ಲ, ಅದಕ್ಕೆ SIR ವಿರುದ್ಧ ಹೋರಾಟ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರವೇ SIR ವಿಚಾರದಲ್ಲಿ ದ್ವಂದ್ವ ನಿಲುವನ್ನ ತೋರಿಸ್ತಾ ಇದ್ದಾರೆ. ಅಧಿಕಾರಿಗಳನ್ನ ಎತ್ತು ಕಟ್ಟುವಂತ ಕೆಲಸ ಸರ್ಕಾರವೇ ಇಳಿದಿರುವಂಥದ್ದು. ನಾನು ನೋಡ್ತಾ ಇದ್ದೆ ಪತ್ರಿಕೆಗಳಲ್ಲಿ BLOಗಳು ಪ್ರತಿಭಟನೆ ಮಾಡ್ತಾರಂತೆ. ಇದಕ್ಕೆ ಯಾರು ಕುಮ್ಮಕ್ಕ ನೀಡ್ತಾ ಇರುವಂಥದ್ದು? ರಾಜ್ಯ ಸರ್ಕಾರವೇ. ಇಲ್ಲಿ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೇಳೋದಕ್ಕೆ ಇಚ್ಛಪಡ್ತೇನೆ, ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೂಡ ಕೇಳೋದಕ್ಕೆ ಇಚ್ಛಪಡ್ತೇನೆ. ನಿಮ್ಮ ಕಾಂಗ್ರೆಸ್ ಪಕ್ಷದ ಮಹಾನ್ ನಾಯಕರೇನಿದ್ದಾರೆ ರಾಹುಲ್ ಗಾಂಧಿ ಅವರು ಡ್ಯುಯಲ್ ಸಿಟಿಸನ್ಶಿಪ್ ಅನ್ನ ಪಡೆದುಕೊಂಡಿದ್ದಾರೆ. ಇಲ್ಲ ಅಂತೇಳಿ ಬಹಿರಂಗವಾಗಿ ಹೇಳಿ ನೋಡೋಣ. ರಾಹುಲ್ ಗಾಂಧಿ ಅವರು ಇನ್ನೊಂದು ದೇಶದ ಒಂದು ಸಿಟಿಸನ್ಶಿಪ್ ಅನ್ನ ಇಟ್ಕೊಂಡು ಇವತ್ತು ಅಕ್ರಮವಾಗಿ ಸುಳ್ಳು ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸತ್ಯವನ್ನ ಬೆಳಕು ಚೆಲ್ತುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಮಾಡಬೇಕಾಗ್ತದೆ. ಏನಕ್ಕೆ ಇವತ್ತು SIR ಆಗ್ತಾ ಇರುವಂಥದ್ದು? ಚುನಾವಣಾ ಆಯೋಗ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಏನು ಅಕ್ರಮ ವಲಸಿಗರಿರ್ಬೋದು, ಇವತ್ತು ಅಕ್ರಮಗಳು ಇವತ್ತು ಮತದಾರ ಪಟ್ಟಿನಲ್ಲಿ ಏನಿದ್ದಾವೆ, ಡಬಲ್ ಎಂಟ್ರಿ ಇರ್ಬೋದು, ಸತ್ತಿರ್ತಕ್ಕಂಥವ್ರು ಇನ್ನೂ ಕೂಡ ಬದುಕಿದ್ದಾರೆ ಚುನಾವಣಾ ಮತದಾರ ಪಟ್ಟಿನಲ್ಲಿ. ಇವೆಲ್ಲವನ್ನೂ ಕೂಡ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡೋದಕ್ಕೆ ಹೊರಟಿದ್ರೆ, ಇವತ್ತೊಂದು ಸಾಂವಿಧಾನಿಕ ಸಂಸ್ಥೆ ವಿರುದ್ಧ ಅಧಿಕಾರಿಗಳನ್ನು ಕೂಡ ಎತ್ಕಟ್ತಾ ಇದ್ದಾರೆ, ಜನರನ್ನು ಕೂಡ ಎತ್ಕಟ್ಟುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. SIR ಇಲ್ಲಿ ಯಾರ್ಯಾರ ಹೆಸರು ಕೈ ಬಿಡುತ್ತಾರೆ ಅವರಿಗೆಲ್ಲ ಗ್ಯಾರಂಟಿ ಸಿಗಲ್ಲ, ಅದಕ್ಕೆ SIR ವಿರುದ್ಧ ಹೋರಾಟ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರವೇ SIR ವಿಚಾರದಲ್ಲಿ ದ್ವಂದ್ವ ನಿಲುವನ್ನ ತೋರಿಸ್ತಾ ಇದ್ದಾರೆ. ಅಧಿಕಾರಿಗಳನ್ನ ಎತ್ತು ಕಟ್ಟುವಂತ ಕೆಲಸ ಸರ್ಕಾರವೇ ಇಳಿದಿರುವಂಥದ್ದು. ನಾನು ನೋಡ್ತಾ ಇದ್ದೆ ಪತ್ರಿಕೆಗಳಲ್ಲಿ BLOಗಳು ಪ್ರತಿಭಟನೆ ಮಾಡ್ತಾರಂತೆ. ಇದಕ್ಕೆ ಯಾರು ಕುಮ್ಮಕ್ಕ ನೀಡ್ತಾ ಇರುವಂಥದ್ದು? ರಾಜ್ಯ ಸರ್ಕಾರವೇ. ಇಲ್ಲಿ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೇಳೋದಕ್ಕೆ ಇಚ್ಛಪಡ್ತೇನೆ, ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೂಡ ಕೇಳೋದಕ್ಕೆ ಇಚ್ಛಪಡ್ತೇನೆ. ನಿಮ್ಮ ಕಾಂಗ್ರೆಸ್ ಪಕ್ಷದ ಮಹಾನ್ ನಾಯಕರೇನಿದ್ದಾರೆ ರಾಹುಲ್ ಗಾಂಧಿ ಅವರು ಡ್ಯುಯಲ್ ಸಿಟಿಸನ್ಶಿಪ್ ಅನ್ನ ಪಡೆದುಕೊಂಡಿದ್ದಾರೆ. ಇಲ್ಲ ಅಂತೇಳಿ ಬಹಿರಂಗವಾಗಿ ಹೇಳಿ ನೋಡೋಣ. ರಾಹುಲ್ ಗಾಂಧಿ ಅವರು ಇನ್ನೊಂದು ದೇಶದ ಒಂದು ಸಿಟಿಸನ್ಶಿಪ್ ಅನ್ನ ಇಟ್ಕೊಂಡು ಇವತ್ತು ಅಕ್ರಮವಾಗಿ ಸುಳ್ಳು ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸತ್ಯವನ್ನ ಬೆಳಕು ಚೆಲ್ತುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಮಾಡಬೇಕಾಗ್ತದೆ. ಏನಕ್ಕೆ ಇವತ್ತು SIR ಆಗ್ತಾ ಇರುವಂಥದ್ದು? ಚುನಾವಣಾ ಆಯೋಗ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಏನು ಅಕ್ರಮ ವಲಸಿಗರಿರ್ಬೋದು, ಇವತ್ತು ಅಕ್ರಮಗಳು ಇವತ್ತು ಮತದಾರ ಪಟ್ಟಿನಲ್ಲಿ ಏನಿದ್ದಾವೆ, ಡಬಲ್ ಎಂಟ್ರಿ ಇರ್ಬೋದು, ಸತ್ತಿರ್ತಕ್ಕಂಥವ್ರು ಇನ್ನೂ ಕೂಡ ಬದುಕಿದ್ದಾರೆ ಚುನಾವಣಾ ಮತದಾರ ಪಟ್ಟಿನಲ್ಲಿ. ಇವೆಲ್ಲವನ್ನೂ ಕೂಡ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡೋದಕ್ಕೆ ಹೊರಟಿದ್ರೆ, ಇವತ್ತೊಂದು ಸಾಂವಿಧಾನಿಕ ಸಂಸ್ಥೆ ವಿರುದ್ಧ ಅಧಿಕಾರಿಗಳನ್ನು ಕೂಡ ಎತ್ಕಟ್ತಾ ಇದ್ದಾರೆ, ಜನರನ್ನು ಕೂಡ ಎತ್ಕಟ್ಟುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ.